ಸರ್ ಶಿಪ್ ಬೇಕಾ ಸರ್ ನಿಮ್ಗೆ? ಸರ್ 6ರಿಂದ 7 ಗಾಡಿ ಇದೆ ಸರ್. ಯಾವ ಗಾಡಿ ಬೇಕು ಸರ್? ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? ಎನಿ ವೆಹಿಕಲ್ ಎನಿ ಕಲರ್ ಎಲ್ಲಿ ಬೇಕಾದ್ರೆ ಚಾಲೆಂಜಿಂಗ್ ಅಲ್ಲಿ ಕೊಡ್ತೀನಿ ಸರ್. 1,45,000 ಗಾಡಿ ಕೊಡ್ತೀನಿ ಸರ್. ಸರ್ ಸಿಗ್ಮಾ 4 ಟಾಪ್ ಎಂಡ್ ಮಾಡಲು ಫಾರ್ಚುನರ್ ಬರೇ 62,000 ಹೊಡಿದೆ ಸರ್. ಬರೇ 37 ಲಕ್ಷ ಹೇಳ್ತಾ ಇದೀವಿ. ಅದ್ರಲ್ಲೂ ಹೆಚ್ಚು ಕಡಿಮೆ ಬನ್ನಿ ಸರ್, ಮಾಡ್ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ಆರಾಮ ತಗೊಂಡೋಗ್ಲಿ ಸರ್. 95,000ಕ್ಕೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ಬಂದು ತಗೊಂಡೋಗ್ಲಿ ಸರ್. 30,000 ಹೊಡ್ರ ಗಾಡಿ ಬೇಕಾ? 60,000 ಹೊಡ್ರ ಗಾಡಿ ಬೇಕಾ? ಸ್ಕಾರ್ಪಿಯೋ ಬೇಕಾ ಸರ್? ಅದ್ರಲ್ಲೂ ಆನೆ ಬನ್ನಿ ಸರ್, 3 ಲಕ್ಷ ಸರ್, ಅದ್ರಲ್ಲೂ ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಕರ್ನಾಟಕದ ಕೊನೆ ಮನೆ ಆಗಿದ್ರು ಕೂಡ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ. ಆಲ್ಟೋ 800 ಬೇಕಾ ಸರ್? 18 ಮಾಡಲು ಬೇಕಾ ಸರ್? ಸಿಂಗಲ್ ಓನರ್ ಬೇಕಾ ಸರ್? ಎಚ್ನರ್ ಬೇಕಾ ಸರ್? 5 ಲಕ್ಷ ತಗೊಂಬನ್ನಿ ಸರ್ ಸಾಕು. 3,60,000 ಸರ್, 60,000 ತಗೊಂಬನ್ನಿ ಸರ್. 3 ಲಕ್ಷ ಲೋನು ತಗೊಂಡೋಗಿ ಸರ್. 3,25,000 ಲೋನ್ ಬೇಕಾ ಸರ್? 2.5 ಲೋನು ಸರ್. ಇದಕ್ಕೂ ಕೂಡ ಬರೇ 75,000 ತರ ಕೇಳಿ ಸರ್. 45,000 ಟೂ ವೀಲರ್ ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 300 ಇವತ್ತು ನೋಡಿ ಸರ್, ನಿಮ್ಗೆ ರೆಡ್ ಬೇಕಾ ರೆಡ್ ಕೊಡ್ತೀವಿ, ವೈಟ್ ಬೇಕಾ ವೈಟ್ ಕೊಡ್ತೀವಿ. 1,45,000 ಗಾಡಿ ಕೊಡ್ತಾ ಇದೀವಿ. 1,45,000 1,45,000. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದಿದ್ದೀನಿ. ಚಂದ್ರಾಲಯ ಸುತ್ತಮುತ್ತ ಈ ಶೋರೂಮ್ ತುಂಬಾ ಹೆಸರು ಮಾಡ್ತಾ ಇದೆ ಅಂತಾನು ಹೇಳ್ಬೋದು. ಸೊ ಮಾರುತಿ ಕಾರ್ಗಳಿಗೆ ಇವರು ಫೇಮಸ್ ಅಂತಾನು ಹೇಳ್ಬೋದು. ಬರ್ತಾ ಹಾಗೆ ಒಂದು ಸ್ವಲ್ಪ ಬೇರೆ ಬೇರೆ ಬ್ರ್ಯಾಂಡ್ ಗಾಡಿಗಳನ್ನ ತರ್ತವ್ರೆ. ಸೊ ನಮ್ ಜೊತೆ ಸರ್ ಕೂಡ ಇದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀವಿ. ಯಾಕೆಂದ್ರೆ ಈಗ ಕಸ್ಟಮರ್ ತುಂಬಾ ಜನ ಸರ್ ಮಾರುತಿ ಗಾಡಿನೇ ಜಾಸ್ತಿ ಪ್ರಯಾರಿಟಿ ಕೊಡ್ತೀರಾ, ಅದರ್ ವೆಹಿಕಲ್ಸ್ ಬೇಕು ಅಂತ ತುಂಬಾ ಜನ ಕಸ್ಟಮರ್ ಕೇಳಿದ್ರಿಂದ ಎಲ್ಲಾ ತರ ಬ್ರಾಂಡ್ಸ್ ಅಂದ್ರೆ ಮಲ್ಟಿ ಬ್ರಾಂಡ್ಸ್ ಈಗ ನಿಮ್ಗೆ ರೊನಾಲ್ಟ್ ಇರ್ಬೋದು, ಟೊಯಾಟಾ ಇರ್ಬೋದು, ನಿಮ್ಗೆ ಟಾಟಾ ಇರ್ಬೋದು, ಆಮೇಲೆ ಮಹೇಂದ್ರ ಇರ್ಬೋದು, ಎನಿ ಕಂಪ್ನಿ ಉಂಡೆ ಎಲ್ಲಾನು ಕೂಡ ಮಾರುತಿ ಕಾರ್ ಜೊತೆಗೆ ಎಲ್ಲಾ ಮೇಂಟೆನೆನ್ಸ್ ಮಾಡ್ತಾ ಇದ್ದೇವೆ. ಮತ್ತೆ ಪ್ರತಿ ಕಸ್ಟಮರ್ ಕೂಡ ಏನೇ ಬಂದ್ರು ನಮ್ಮಲ್ಲಿ ಇಲ್ಲ ಅಂದ್ರೂ ಕೂಡ ಸ್ಟಾಕ್ಸ್ ತರಿಸಿ ಕೊಡ್ತಾ ಇದ್ದೇವೆ. ಅದಲ್ಲದೆ ನಿಮ್ಗೆ ಗೊತ್ತಲ್ಲ, ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ಹಂಗಾಗಿ ಎಲ್ಲಾ ವೆಹಿಕಲ್ಸ್ಗೂ 90%, 85%, 95% ವರೆಗೂ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ ಲೋನ್ ಕೂಡ ಮಾಡ್ಕೊಡ್ತಾ ಇದ್ದೀವಿ. ಲೋನ್ ಕೂಡ ಮಾಡ್ಕೊಡ್ತೀವಿ. ಖಂಡಿತವಾಗಿ ಸಾಲ ಅನ್ನೋದು ಸಬ್ಸಿಡಿ ಅಲ್ಲ, ಖಂಡಿತವಾಗಿ ಸಾಲ ಅನ್ನೋದು ನಿಮ್ಗೆ ಹೊರೆನೇನೆ. ದುಡ್ಡು ನಿಮ್ದೇನೆ, ಸಾಲನು ನಿಮ್ದೇನೆ, ಎರಡು ನಿಮ್ದೇನೆ. ಬಟ್ ಕಸ್ಟಮರ್ ಕೋರಿಕೆಗೆ ಏನ್ ಬೇಕು ಸ್ಪಂದಿಸೋದು ನಮ್ ಜವಾಬ್ದಾರಿ. ಮ್ಯಾಕ್ಸಿಮಮ್ ಲೋನ್ ಅಂತೂ ಖಂಡಿತವಾಗಿ 80% 85% ವೀಕ್ಷಕರೇ ಖಂಡಿತವಾಗಿ ಮಾಡ್ಕೊಡ್ತಾರೆ. ಏನ್ ಬಜೆಟ್ ಇದೆ ಸರ್ ಸ್ಟಾರ್ಟಿಂಗ್ ಇವತ್ತು? ಸರ್ ಸ್ಟಾರ್ಟಿಂಗ್ 140 ಇಂದ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. 1,40,000, 1,40,000 ವೆಹಿಕಲ್ ಸ್ಟಾರ್ಟಿಂಗ್ ಇದೆ. ಎಷ್ಟು ಕಾರ್ಗಳಿದೆ ಸರ್? ನಮ್ಮಲ್ಲಿ ಒಂದು 50ರಿಂದ 55 ಕಾರು ವೆಹಿಕಲ್ಸ್ ಇದೆ ಸರ್. ಇವಾಗ ಥ್ರೂಔಟ್ ಕರ್ನಾಟಕ ಲೋನ್ ಬೇಕಂದ್ರೆ ಕರ್ನಾಟಕದ ಕೊನೆ ಮನೆ ಆಗಿದ್ರು ಕೂಡ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಾವು ಲೋನ್ ಮಾಡ್ಕೊಡ್ತೇವೆ. ಹೌದಾ? ಕರ್ನಾಟಕದ ಕೊನೆ ಮನೆ ಅವ್ರದ್ದಾಗಿದ್ರು ಕೂಡ ಕರ್ನಾಟಕದ ID ಪ್ರೂಫ್ ಇದ್ರೆ ಸಾಕು, ಖಂಡಿತವಾಗಿ ನಾವು ಮಾಡ್ಕೊಡ್ತೇವೆ. ಲೋನ್ ಕೂಡ ಆಗ್ಬಿಡುತ್ತೆ. ಅಂಡ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಅಲ್ಲಿ ಬಂದ್ರೆ ಸಾಕು. ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಹಾಕಿದ್ರೆ ನಿಮ್ಗೆ ಎನಿ ಅಪ್ಡೇಟ್ಸ್, ಯೂಟ್ಯೂಬ್ ಅಪ್ಡೇಟ್ಸ್ ಇರ್ಬೋದು, ಲೊಕೇಶನ್ ಇರ್ಬೋದು, ಪ್ರತಿಯೊಂದು ಕೂಡ ಗೂಗಲ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಸರ್ ವಿಡಿಯೋನ? ಸರ್ ಖಂಡಿತ ಮಾಡೋಣ, ಬನ್ನಿ ಸರ್. ಸೊ ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಟಾಟಾ ಗಾಡಿ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಟಾಟಾ ಇಂಡಿಕಾ ವಿಸ್ತಾ ಅನ್ಬಿಟ್ಟು, ಸೊ ಇದು ಅಂದ್ರೆ ನಿಮ್ಗೆ ಸ್ವಿಫ್ಟ್ ಇಂಜಿನ್ ಬರುತ್ತೆ ಇದ್ರಲ್ಲಿ. ಸೊ ಇದು 2009 ಮಾಡಲು, ಥರ್ಡ್ ಓನರ್ ಆಗಿದೆ. ವೆಹಿಕಲ್ ತುಂಬಾ ಅಲ್ಟಿಮೇಟ್ ಮೇಂಟೆನೆನ್ಸ್ ಆಗಿದೆ, ಫ್ರೆಶ್ ಎಫ್ಸಿ ಮಾಡ್ತಿದ್ದಾರೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು 2009 ಮಾಡಲು ಗಾಡಿ ಬರೇ 1,45,000 ಗಾಡಿ ಕೊಡ್ತಾ ಇದೀವಿ. 1,45,000 ಬರೇ 1,45,000 ಶಿಫ್ಟ್ ಇಂಜಿನ್ ಇರೋ ಟಾಟಾ ಇಂಡಿಕಾ ವಿಸ್ತಾ ಗಾಡಿ ಕೊಡ್ತಾ ಇದೀವಿ. ಇನ್ನೊಂದು ಪ್ರೈಸ್ ಏನಾರು ಹೇಳ್ತೀರಾ ಸರ್? ಇಲ್ಲ ಸರ್, 1,45,000 ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಡ್ ಬರ್ಲಿ. ಎಲ್ಲಾ ಕಡೆ 1,75,000ರಿಂದ 1,80,000 2 ಲಕ್ಷ ಇದೆ. ನಮ್ಮಲ್ಲಿ ಬೇರೆ ಕಡೆಗಿನ 40,000 ಕಡಿಮೆ ಇದ್ರೆ ಖಂಡಿತ ಬಂದು ತಗೊಂಡ್ ಹೋಗ್ಬೋದು ಸರ್. ಚೆವರ್ಲೆಟ್ ಎಂಜಾಯ್. ಸರ್ ಚೆವರ್ಲೆಟ್ ಎಂಜಾಯ್ ಇದು ಬಂದ್ಬಿಟ್ಟು 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2013 ಮಾಡಲು ಸಿಂಗಲ್ ಓನರ್ RX-Z ಇದು ಟಾಪ್ ಅಂಡ್ ಫುಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಮೈಲೇಜ್ ಅಂದ್ರೆ 18ರಿಂದ 20 ಮೈಲೇಜ್ ಆರಾಮಾಗಿ ಕೊಡುತ್ತೆ. ಸೊ 7+1 ಅಂದ್ರೆ 8 ಸೀಟರ್ ಗಾಡಿ ಸರ್ ಇದು. ಪ್ರೈಸಿಂಗ್ ಸರ್ ಪ್ರೈಸ್ ಡೀಸೆಲ್ ಗಾಡಿ ಸರ್ ಬರೇ 3,85,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,70,000 ಗಾಡಿ ಕೊಟ್ಬಿಡ್ತೀವಿ. 3,70,000 ಲೋನ್ ಆಪ್ಷನ್ ಬೇಕಾ ಸರ್? 3 ಲಕ್ಷದವರೆಗೂ ಲೋನೇ ಮಾಡ್ತೀವಿ ಸರ್. 75,000 ಡೌನ್ ಪೇಮೆಂಟ್ ತರ ಕೇಳಿ ತಗೊಂಡು ಹೋಗ್ತೀನಿ. ಫ್ರೆಂಡ್ಸ್ ಫಾರ್ಚುನರ್ ಒಂದಿದೆ ನೋಡಿ, ಅದರಲ್ಲೂ ಫ್ಯಾನ್ಸಿ ನಂಬರ್ ಫಾರ್ಚುನರ್ ಸರ್. ಈ ಫಾರ್ಚುನರ್ 4040 ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ. ಸೊ 2019 ಮಾಡಲು 4 ವೀಲ್ ಡ್ರೈವ್ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೀ 62,000 ವೆಹಿಕಲ್ ಓಡಿದೆ ಸರ್ ಅಷ್ಟೇ. 62,000 ಓಡಿದೆ. ಸಿಗ್ಮಾ E4 ಅಂದ್ರೆ 4 ವೀಲ್ ಡ್ರೈವ್ ಕೂಡ ಬರುತ್ತೆ ಇದರಲ್ಲಿ. ವೆಹಿಕಲ್ ಫುಲ್ಲಿ ಟಾಪ್ ಎಂಡ್ ಮಾಡಲು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ನಾವು 32.5 ಲಕ್ಷ ಕೊಟೇಶನ್ ಹೇಳ್ತಾ ಇದೀವಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಲಿ 25ರಿಂದ 27 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ.
27 ಲಕ್ಷವರೆಗೂ ಲೋನ್ ಆಗ್ಬಿಡುತ್ತೆ. ಲೋನೇ ಆಗ್ಬಿಡುತ್ತೆ. Okay, ಬರೀ okay, ಒಂದು 5 ಲಕ್ಷ 6 ಲಕ್ಷ ಕ್ಯಾಶ್ ತಗೊಂಡ್ಬಂದ್ರೆ ಸಾಕು, ಈಸಿಯಾಗಿ ಫಾರ್ಚುನರ್ ಅದು 4 ವೀಲ್ ಡ್ರೈವ್ 2019 ಮಾಡಲು ಬರೀ 62,000 ಓಡುವಂತ ವೆಹಿಕಲ್ ತಗೊಂಡೋಗ್ಬೋದು. ಗಾಡಿ ಬಾಡಿ ಲೈನಿಂಗ್ ಎಲ್ಲ ನೋಡಿ ಸರ್ ಯಾವ ತರ ಇದೆ ಅಂದ್ರೆ ಶೋರೂಮ್ ಅಲ್ಲಿ ಯಾವ ತರ ವೆಹಿಕಲ್ ಇರುತ್ತೋ ಸೇಮ್ ಅದೇ ತರ ಇದೆ ಬಾಡಿ ಲೈನಿಂಗ್ ಎಲ್ಲ. ಸೊ ಟಾಪ್ ಎಂಡ್ ಮಾಡಲಾಗಿದೆ. ವೆಹಿಕಲ್ ಕೂಡ ತುಂಬಾ ಬರೀ 62,000 ಕಡಿಮೆ ಕಿಲೋಮೀಟರ್ ಓಡಿರೋದ್ರಿಂದ ತುಂಬಾ ಅದ್ಭುತವಾಗಿ ಇಟ್ಟಿದ್ದಾರೆ ಕಸ್ಟಮರ್. ಪ್ರೈಸ್ ಅಷ್ಟೇ ತುಂಬಾ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ, ಬರೇ 32.5 ಲಕ್ಷ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತಾ ಇದಾರೆ. ಒಳ್ಳೆ ಲೋನ್ ಆಪರ್ಚುನಿಟಿ ಕೂಡ ಇದೆ. ಖಂಡಿತವಾಗ ಬೇಗ ಬನ್ನಿ, ಆರಾಮ ತಗೊಂಡೋಗಿ ಸರ್. ಹಾಗೆ ಸರ್ ರಿಡ್ಸ್ ಬಗ್ಗೆ ಹೇಳ್ಬೇಕು. ಸರ್ ರಿಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ 2014 ಮಾಡಲು ಸರ್, ಇದು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಸೊ ವಿಡಿ ಅಂದ್ರೆ ಡೀಸೆಲ್ ವೆಹಿಕಲ್ ಇದ್ರು. ಸೊ RPM ಮೀಟರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ ಕೂಡ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಸರ್ ಬರೇ 4,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4,30,000 ಕೊಡಕ್ಕೆ ರೆಡಿ ಇದೀವಿ ನಾವು ಸರ್. 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ಆರಾಮ ತಗೊಂಡೋಗ್ಲಿ ಸರ್. 30,000 ತಂದ್ರೆ ಸರ್ 30,000 ತಗೊಂಬನ್ನಿ ಸರ್, ಆರಾಮ ತಗೊಂಡೋಗಿ. ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು ಸರ್, ಈಸಿಲಿ 30,000ಕ್ಕೆ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ಕೊಡಿ, ಆರಾಮ ತಗೊಂಡೋಗ್ತಾರೆ. ಎಷ್ಟನೇ ಮಾಡಲ್ ಸರ್ ಅದ್ರಲ್ಲಿ? ಸರ್ ಅದ್ರಲ್ಲೂ 14 ಮಾಡಲು, ಮ್ಯಾಗ್ ವೀಲು, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುವಂತ ಡೀಸೆಲ್ ಗಾಡಿ ತಗೊಂಡೋಗಿ ಸರ್. ಹಾಗೆ ಏನ್ ಬಗ್ಗೆ ಹೇಳ್ಬೇಕು ಸರ್? ಸರ್ ಉಂಡೆ ಏನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಆಕ್ಟಿವ್ ಹೋಂಡಾ ತರ. ಆಕ್ಟಿವ್ ಹೋಂಡಾ ಅಂದ್ರೆ 30-35 ಮೈಲೇಜ್ ಬರ್ತದೆ. ಇದು ಕೂಡ CNG ಇರೋದ್ರಿಂದ 30-35 ಮೈಲೇಜ್ ಬರ್ತದೆ. ಸೊ ಇವತ್ತು ಎಲ್ಲಿ ಬೇಕಾನ ನೀವು ಚೆಕ್ ಮಾಡ್ಬೋದು, CNG ಎಲ್ಲೂ ಸಿಗಲ್ಲ ಹುಂಡೈ ಇಯಾನಲ್ಲಿ. ಅದರಲ್ಲೂ 30 ಮೈಲೇಜ್ ಬರುವಂತ ಗಾಡಿ. ನಿಮ್ಗೆ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 2,60,000 ಗಾಡಿ ಕೊಡ್ತಾ ಇದೀವಿ ಸರ್. ಬರೀ 2,60,000? ಹೌದು ಸರ್. ಲೋನ್ ಬೇಕಾ ಸರ್ ನಿಮ್ಗೆ? 1,80,000 2 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 50,000-60,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ ಹುಂಡೈ ಇಯಾನು 30 ಮೈಲೇಜ್ ಅಲ್ಲಿ ಆರಾಮಾಗಿ ಓಡಾಡಿ. ಎಷ್ಟನೇ ಮಾಡಲ್ ಸರ್ ಇದು? ಸರ್ 2012 ಸೆಕೆಂಡ್ ಓನರ್ ಗಾಡಿ ಸರ್ ಇದು. 2,60,000 ಸರ್ ಅಷ್ಟೇನೆ ಸರ್. ಲೇಟೆಸ್ಟ್ ಮಾಡಲ್ 800 ಸರ್. ಆಲ್ಟೋ 800 ಬಗ್ಗೆ ಹೇಳ್ಬೇಕಂದ್ರೆ ಸರ್ 2018 ಮಾಡಲು. ಸೊ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಬರೀ ಇದು 66,000 ಗಾಡಿ ರನ್ ಆಗಿದೆ. ಟೈರ್ ಕೂಡ ಬ್ರಾಂಡ್ ನ್ಯೂ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಲೆದರ್ ಸೀಟ್ ಕೂಡ ಇದೆ, AC ಪವರ್ ಸ್ಟೇರಿಂಗ್, ಫ್ರಂಟ್ 2 ಪವರ್ ವಿಂಡೋ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ವೆಹಿಕಲ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ 18 ಮಾಡಲು ಇವತ್ತು ಎಲ್ಲಿ ಬೇಕಾನ ವೀಕ್ಷಕರೇ ಪ್ರೈಸ್ ಲಿಸ್ಟ್ ಚೆಕ್ ಮಾಡಬಹುದು. 3,25,000ಕ್ಕೆ ನಾವು ಕೊಡ್ತಾ ಇದೀವಿ. ಬೇರೆ ಕಡೆ ಎಲ್ಲ 3,80,000 4 ಲಕ್ಷ ಈ ತರ ಪ್ರೈಸ್ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೇ 3,25,000 ಗಾಡಿ ಕೊಡೋದಲ್ದೆ ನಿಮ್ಗೆ ಲೋನ್ ಆಪ್ಷನ್ ಬೇಕಾ 3 ಲಕ್ಷ ಲೋನ್ ಮಾಡ್ತೀವಿ. ಬರೇ 25,000 ತಗೊಂಬನ್ನಿ, ಆರಾಮ ತಗೊಂಡೋಗಿ. ಫ್ರೆಂಡ್ಸ್ ಇನ್ನೊಂದು ಇನೋವಾ ಇದೆ ನೋಡಿ ಸರ್. ಇನೋವಾ ಒಂದಲ್ಲ ಎರಡಲ್ಲ ಮೂರಲ್ಲ, ತುಂಬಾ ಇನೋವಾಗಳಿದೆ, ಫಾರ್ಚುನರ್ ಇದೆ. ನಿಮ್ಗೆ ಯಾವ್ದು ಬೇಕು ಎಲ್ಲಾ ವೆಹಿಕಲ್ ಕೂಡ ಕೊಡ್ತೇವೆ. ಸೊ ಇದು ಒಂದು 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ವಿ ವರ್ಷನ್ ಗಾಡಿ ಸರ್ ಇದು. 2014 ಮಾಡಲು ಸಿಂಗಲ್ ಓನರ್. ಬರೇ 1,68,000 ಗಾಡಿ ರನ್ ಆಗಿದೆ ಅಷ್ಟೇನೆ. ಸೊ ಒಳ್ಳೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದರಲ್ಲಿ ಟೋಟಲ್ ಕ್ರೋಮ್ ಹ್ಯಾಂಡಲ್, ಆಟೋಮೆಟಿಕ್ ಎಲ್ಲ ಬರುವಂತ ಗಾಡಿ ಇದು. ಸೊ ವೆಹಿಕಲ್ ಪ್ರೈಸ್ ಅಂತ ಹೇಳೋದಾದ್ರೆ ಬರೇ 12,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 12 ಲಕ್ಷಕ್ಕೆ ಗಾಡಿ ಕೊಡಕ್ ರೆಡಿ ಇದೀವಿ ಸರ್. 12 ಲಕ್ಷ ಲೋನ್ ಆಪ್ಷನ್ ಅಂತ ಬಂದ್ರೆ 10 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ, ಪ್ರೊಫೈಲ್ ಚೆನ್ನಾಗಿದೆ, ಖಂಡಿತವಾಗಿ ಮಾಡ್ಕೊಡ್ತೀನಿ. ಇನೋವಾ ಬೇಡ ಅನ್ನೋರಿಗೆ ಸ್ಕಾರ್ಪಿಯೋ ಒಳ್ಳೆ ಲಕ್ಸರಿ ಗಾಡಿ ನೀವು ನೋಡ್ತಾ ಇರ್ಬೋದು. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಟಾಕಿಂಗ್ ವರ್ಷನ್ ಅಂದ್ರೆ ಮಾತಾಡುತ್ತೆ ಗಾಡಿ ಕೂಡ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಬ್ಯಾಕ್ ವೈಫರ್ ಇದೆ, ಟಾಕಿಂಗ್ ವರ್ಷನ್ ಕೂಡ ಇದೆ. SLX ಅವತ್ತಿನ ಟಾಪ್ ಎಂಡ್ ಮಾಡಲ್ ಇದು. ಫುಲ್ಲಿ ಟಾಪ್ ಎಂಡ್ ಗಾಡಿ, ಡೀಸೆಲ್ ಗಾಡಿ. ಬರೇ ಸೆಕೆಂಡ್ ಓನರ್ ಆಗಿದೆ. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ ವೀಕ್ಷಕರೇ. ಪ್ರೈಸ್ ಅಂತ ಹೇಳಿದ್ರೆ 3,25,000 ಹೇಳ್ತಾ ಇದೀವಿ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ನಿಮ್ಮ ಇದರಿಂದ ಬಂದ್ರೆ ಸರ್ ಖಂಡಿತವಾಗಿ ಬರೇ 3 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ ಸರ್. ಎಷ್ಟು ಸರ್ ಪ್ರೈಸ್? 3 ಲಕ್ಷ ಸರ್. 3 ಲಕ್ಷಕ್ಕೆ ಸ್ಕಾರ್ಪಿಯೋ ಸರ್, ಮಿನಿಯಾನೆ ಅಂತ ಕರೆಯೋ ಸ್ಕಾರ್ಪಿಯೋ ಕೊಡ್ತಾ ಇದ್ದೀವಿ ಸರ್. ಇನ್ನೊಂದು ಇನೋವಾ, ಇದು ಬಂದು 2011 ಮಾಡಲು ಸರ್. 14 ಬೇಡ ಸರ್ ನನ್ಗೆ ಅಂದ್ರೆ 11 ಮಾಡಲು ತಗೊಬಹುದು. ಸೊ ವೈಟ್ ಬೇಡ ಅಂದ್ರೆ ಸಿಲ್ವರ್ ತಗೊಬಹುದು. ಸೊ ಇದು ಕೂಡ ವಿ ವರ್ಷನ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಇದರಲ್ಲೂ ಕೂಡ ಸೇಮ್ ಇಂಟೀರಿಯರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೊ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ. ನೀವು ನೋಡ್ತಾ ಇರ್ಬೋದು ವೆಹಿಕಲ್ ನ. ನೋಡ್ತಾ ಇರ್ಬೋದು, ನೀಟಾಗಿ ಮೇಂಟೈನ್ ಮಾಡೋರೆ. ಎಷ್ಟನೇ ಓನರ್ ಸರ್ ಗಾಡಿ? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ ಸ್ವಲ್ಪ ಬಜೆಟ್ ಕೂಡ ಕಡಿಮೆ ಆಗುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ ಸರ್? ಬರೀ 1,65,000 ಗಾಡಿ ಓಡಿದೆ. 7,25,000ಕ್ಕೆ ಈ ವೆಹಿಕಲ್ ಕೊಡಕ್ ರೆಡಿ ಇದೀವಿ ಸರ್. ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ ಸರ್? 7,10,000 ಮಾಡ್ಕೊಟ್ಬಿಡ್ತೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರು ಅಂದ್ರೆ 7,10,000ಕ್ಕೆ ಕೊಟ್ಬಿಡ್ತೀವಿ. ಸೊ ನಿಮ್ಗೆ ಏನಾದ್ರು ಲೋನ್ ಆಪ್ಷನ್ ಬೇಕು, ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಒಂದ್ 70,000 80,000 ಇಲ್ಲ 1 ಲಕ್ಷ ತಗೊಂಬನ್ನಿ, ಆರಾಮ ತಗೊಂಡೋಗ್ತಾ ಇರಿ ಸರ್. ಹಾಗೆ ನೆಕ್ಸ್ಟ್ ಈಕೋ ಸರ್. ಬಡವ್ರ ಬಾದಾಮಿ ಅಂತಾನೆ ಕರಿಬಹುದು. ಯಾಕೆಂದ್ರೆ ಓಮಿನಿ ಸ್ಟಾಪ್ ಆದ್ಮೇಲೆ ಈಕೋಗೆ ಡಿಮ್ಯಾಂಡ್ ಇರೋದು. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಯೂಸಿಂಗ್ ಬರ್ತದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 2015 ಮಾಡಲ್ ಸಿಂಗಲ್ ಓನರ್ ಅಂತ ನೋಡ್ತಾ ಇರ್ಬೋದು. ಇಂಟರ್ವೈಸ್ 5 ಸೀಟರ್ ಅಲ್ಲ ಸರ್ ಇದು? 5 ಸೀಟರ್ ಸರ್. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಮಿರರ್ LCD ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಸೊ ಕ್ಯಾರಿಯರ್ ಕೂಡ ಇದೆ ಆಫ್ಟರ್ ಮಾರ್ಕೆಟ್. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಸರ್ 3,45,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ.
3,45,000 ಬರೇ 3,45,000 ಈ ಗಾಡಿ ಕೊಡ್ತೀವಿ. ಲೋನ್ ಆಪ್ಷನ್ ಬೇಕು ಅಂದ್ರೆ 3 ಲಕ್ಷ ಲೋನ್, 45,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಓಕೆ. ಆರಾಮಾಗಿ ದುಡಿಲಿ ಸರ್ ಗಾಡಿ ತಗೊಂಡು. ಎಷ್ಟನೇ ಮಾಡಲ್ ಸರ್? ಸರ್ 2015 ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ ಓಕೆ ಓಕೆ. ಹಾಗೆ ಟಿವಿ 300 ಸರ್. ಸರ್ ಟಿವಿ 300 ಇವತ್ತು ನೋಡಿ ಸರ್, ನಿಮ್ಗೆ ರೆಡ್ ಬೇಕಾ ರೆಡ್ ಕೊಡ್ತೀವಿ, ವೈಟ್ ಬೇಕಾ ವೈಟ್ ಕೊಡ್ತೀವಿ. ಓಕೆ. ಸೊ ಇದು ಬಂದು 18 ಬೇಕಾ 18 ಕೊಡ್ತೀವಿ, 19 ಬೇಕಾ 19 ಕೊಡ್ತೀವಿ. ಸೊ 18 ಡೀಟೇಲ್ಸ್ ಹೇಳ್ಬೇಕಂದ್ರೆ ಸಿಂಗಲ್ ಓನರ್ 2018 ಮಾಡಲು T4 ಪ್ಲಸ್ ಇದು. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ಅಂತೂ ನೋಡಬಹುದು, ತುಂಬಾ ಅದ್ಭುತವಾಗಿದೆ ಗಾಡಿಲಿ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 77,000 ಓಡಿದೆ ಸರ್ ವೆಹಿಕಲ್. 77,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಡೀಸೆಲ್ ಗಾಡಿ. ಹೌದು ಸರ್, ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಇಂಟರ್ವ್ಯೂಸ್. ಹೌದು ಸರ್. ಪ್ರೈಸಿಂಗ್ ಏನ್ ಕೌಂಟ್ ಸರ್ ಮಾಡ್ತಾ ಪ್ರೈಸ್ ಅಷ್ಟೇ ಸರ್, ಹಾ. ಎಲ್ಲೇ ಚಾಲೆಂಜಿಂಗ್ ಪ್ರೈಸ್ ಹೇಳ್ತಾ ಇದೀನಿ. ಹಾ, ಹಾ. 7 ಕಾಲಿಂದ 7.5 ಲಕ್ಷ ಇವತ್ತು ಎಲ್ಲೇ ಮಾರ್ಕೆಟ್ ಅಲ್ಲಿ ಪ್ರೈಸ್ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ 6,80,000 ಗಾಡಿ ಕೊಡ್ತೀನಿ. 6,80,000 ಬರೇ 6,80 ಗಾಡಿ ಕೊಡ್ತೀನಿ ಸರ್. ಲೋನ್ ಬೇಕಾ ಸರ್? ಹಾ. 6 ಲಕ್ಷ ಲೋನು ಸರ್. ಓಕೆ. 80,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ಆರಾಮ ತಗೊಂಡೋಗಿ ಸರ್. 8 ಜನ ಜುಮ್ ಅಂತ ಓಡಾಡೋ ಗಾಡಿ. 20 ಮೈಲೇಜ್ ಬರ್ತದೆ ಆರಾಮಾಗಿ ಡೀಸೆಲ್ ಅಲ್ಲಿ. 20 ಬರುತ್ತಾ? ಹೌದು ಸರ್, 18 ಇಂದ ಓಕೆ, 20. ಸಿಟಿನಲ್ಲಿ 18 ಕೊಡ್ತದೆ, ಲಾಂಗ್ ಅಲ್ಲಿ 20 ಕೊಡ್ತದೆ. ಹಾ. ತಗೊಂಡ್ ಹೋಗ್ತಾ ಇರ್ಬೋದು ಸರ್. ಹಾಗೆ ಸರ್ ಇದು ವೈಟ್ ಕಲರ್. ಸರ್ ವೈಟ್ ಕಲರ್, ಅದು ಒಂದು 2019 ಮಾಡಲು, ಅದು ಕೂಡ ಸಿಂಗಲ್ ಓನರ್ ಗಾಡಿ ಸರ್. ಅದು T4 ಪ್ಲಸ್, ಅದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿಲ್ಲ ಅಷ್ಟೇನೆ. ಸೊ ಅದು ಪ್ರೈಸ್ ಬಂದ್ಬಿಟ್ಟು 7,45,000 ಹೇಳ್ತಾ ಇದೀವಿ. ಹಾ. ಬರೇ 7,25,000 ಗಾಡಿ ಕೊಡ್ತೀವಿ ಸರ್. 7,25,000. ಹೌದು ಸರ್. ಲೋನ್ ಆಪ್ಷನ್ ಅಂತ ಬೇಕಾ? 6.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಹಾ. ಬರೇ ಒಂದು 75,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, ತಗೊಂಡೋಗಿ ಸರ್. ಸರ್ ಬ್ರೆಜಾ ಬಗ್ಗೆ ಹೇಳ್ಬೇಕು. ಸರ್ ಬ್ರೀಜಾ ಹೇಳ್ಬೇಕಂದ್ರೆ 2017 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಸೊ ಇದು ಕೂಡ ZD ಆಗಿರುತ್ತೆ, ಅಂದ್ರೆ ಡ್ಯುಯಲ್ ಟೋನ್ ಕೂಡ ಇದೆ. ಟಾಪ್ ಎಂಡ್ ಮಾಡಲ್ ಇದು. ಹಾ. ಸೊ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಡ್ಯುಯಲ್ ಏರ್ ಬ್ಯಾಗು, ABS, ಆಟೋಮೆಟಿಕ್ ಮಿರರ್, ಬ್ಯಾಕ್ ವೈಪರ್ ಎಲ್ಲ ಬರ್ತದೆ. ಡ್ಯುಯಲ್ ಟೋನ್ ಕೂಡ ಆಗಿದೆ. ಓಕೆ ಓಕೆ ಓಕೆ. ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡೋರೆ. ಹೌದು. ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಆಮೇಲೆ BBS ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ. ಎಕೋಮಾ ಟೈರ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಓಕೆ ಓಕೆ ಅದ್ಭುತವಾದ ಒಂದು ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ. ಹಾ. ಎಕ್ಸ್ಟ್ರಾ ಇಂಟೀರಿಯರ್ ಅಂದ್ಬಿಟ್ಟು 1.5 1.5 ಲಕ್ಷ ಇಂಟೀರಿಯರ್ಸ್ ಇದೆ. ಓಕೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾ. ಸೊ ಪ್ರೈಸ್ ಅಂದ್ರೆ ಬರೀ 7,95,000 ಈ ಗಾಡಿ ಕೊಡ್ತಾ ಇದ್ದೀವಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಸರ್ ಎಲ್ಲೇ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ ಸರ್, 8.5 ಲಕ್ಷ ಮೇಲಿದ್ರೆ ಮಾತ್ರ 7,95,000 ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದು ತಗೊಂಡೋಗ್ಲಿ ಸರ್. ಎಷ್ಟನೇ ಮಾಡಲ್ ಸರ್ ಇದು? ಸರ್ 2017 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, ಟಾಪ್ ಎಂಡ್ ಮಾಡಲು. ಅದರಲ್ಲೂ BBS ಮ್ಯಾಗ್ ವೀಲ್, ಒಳ್ಳೆ ಎಕೋಮಾ ಟೈರ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಫಿಟ್ಟಿಂಗ್ 1.5 ಲಕ್ಷ ರೂಪಾಯಿ ಇದೆ ಸರ್. ಬರೀ 7,95,000 ಕೊಡೋದಲ್ಲದೆ ಲೋನ್ ಆಪ್ಷನ್ ಬೇಕಾ ಸರ್? 7 ಲಕ್ಷ ಲೋನ್ ಮಾಡ್ತೀನಿ, 95,000 ಡೌನ್ ಪೇಮೆಂಟ್ ತಗೊಂಡ್ಬರ್ತೀನಿ. ಸಾಕು ಸಾಕು ಸರ್, ಆರಾಮ ತಗೊಂಡೋಗಿ. i20 ಬಗ್ಗೆ ಹೇಳ್ಬೇಕು. ಸರ್ 2017 ಮಾಡಲು ಸ್ಪೋರ್ಟ್ಸ್ ಇದು. ಸಿಂಗಲ್ ಏರ್ ಬ್ಯಾಗು, ಮ್ಯಾಗ್ ವೀಲ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಓಕೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾ. ಸೊ ಪ್ರೈಸ್ ಅಂದ್ರೆ ಬರೀ 3,65,000 ಹೇಳ್ತಾ ಇದ್ದೀನಿ. ಹಾ. 3,55,000 ಈ ಗಾಡಿ ಕೊಡ್ತೀನಿ. ಲೋನ್ ಬೇಕಾ ಸರ್? 2.80 ಲೋನ್ ಮಾಡ್ಕೊಡ್ತೀನಿ. ಒಂದು 70,000 ಡೌನ್ ಪೇಮೆಂಟ್ ತಗೊಂಡು ತಗೊಂಡೋಗಿ ಸರ್. 70,000 ತಂದ್ರೆ ಸಾಕು. ಸಾಕು ಸರ್. ಅದೇ ರೀತಿ Fiat Punto ಸರ್ 2009 ಮಾಡಲು, ಒಳ್ಳೆ ಮ್ಯಾಗ್ ವೀಲ್ ಇದೆ, ಗೆಡರ್ಸ್ ಇದೆ, ಎಲ್ಲ ಇದೆ. ಬರೇ 1,45,000 ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಪ್ರೈಸ್? ಬರೇ 1,45,000 Fiat Punto ಸರ್. 800 ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 800 ಪ್ರೈಸ್ ಅಲ್ಲಿ 2009 ಮಾಡಲು 800 ತಗೋಬೇಕು ಅಂದ್ರೆ 1.5 ಲಕ್ಷ ಇದೆ ಸರ್ ಇವತ್ತು ಬಜಾರು. Fiat Punto, ಅದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಮ್ಯಾಗ್ ವೀಲ್, ಹೆಡ್ಡರ್ಸ್ ಎಲ್ಲ ಇರುವಂತ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇಟಿಯೋಸ್ ಇವತ್ತು ಗನ್ ಗಾಡಿ, ಇವತ್ತು ಬಂಗಾರ ಅಂತ ಹೇಳ್ಬೇಕು ಅಂದ್ರೆ ಟೊಯೋಟಾದಲ್ಲಿ ಇದು ಬಂಗಾರನೇನೆ. ಯಾಕೆಂದ್ರೆ ಒಳ್ಳೆ ಮೈಲೇಜ್ 23-22 ಮೈಲೇಜ್ ಬರ್ತದೆ. ಸೊ ಎಲ್ಲ ಓಡಲ್ಲಂತೂ ದುಡಿಯೋರಿಗೆ ತುಂಬಾ ಒಳ್ಳೆ ಗಾಡಿ ಇದು. ಬಟ್ ಇದು ವೈಟ್ ಬೋರ್ಡ್ 2012 ಮಾಡಲ್ ಗಾಡಿ. ಸೊ ಆಫ್ಟರ್ ಮಾರ್ಕೆಟ್ ಎಲ್ಲೇ ಚೆಕ್ ಮಾಡ್ಲಿ 4.5 ಲಕ್ಷ ಇದೆ ಸರ್. ಬಾಯಿ ಬಂದಂಗ್ ಪ್ರೈಸ್ ಹೇಳ್ತಾರೆ. ಸೊ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೇ 3,45,000 ಗಾಡಿ ಕೊಡ್ತೀನಿ ಸರ್. 3,45,000ಕ್ಕೆ 2012 ಮಾಡಲು ಇಟಿಯೋಸ್ GD, ಅದ್ರ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಬೊಲೆರೋ ಒಂದಿದೆ, ಹಾಗೆ ಪುಂಟೋ ಇನ್ನೊಂದಿದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಪುಂಟೋ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಟೈರ್ ಕೂಡ 4 ಬ್ರಾಂಡ್ ನ್ಯೂ ಟೈರ್ ಇದೆ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಸೆಕೆಂಡ್ ಓನರ್ ಗಾಡಿ 22ರಿಂದ 23 ಮೈಲೇಜ್ ಗ್ಯಾರಂಟಿ ಆಗಿ ಬರುತ್ತೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಪುಂಟೋ ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಬೇಕಾ? 1,80,000 ಲೋನ್ ಮಾಡ್ಕೊಡ್ತೀನಿ ಸರ್. ಬರೇ ಒಂದು 70,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಆರಾಮ ತಗೊಂಡೋಗ್ತೀವಿ. ಹೌದಾ? ಹಾಗೆ ಬೊಲೆರೋ ಸರ್? ಸರ್ ಬೊಲೆರೋ ಇವತ್ತು ಆಫ್ ರೋಡ್ ಗಾಗ್ಲಿ, ಆನ್ ರೋಡ್ ಗಾಗ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹೌದು. ಸೊ ಸಿಂಗಲ್ ಓನರ್, ಅದ್ರಲ್ಲೂ ZLX ಎಲ್ಲ ಹೊಸ ಟೈರ್ ಇದೆ. ಅನ್ಯೂಸ್ಡ್ ಸ್ಟೆಪ್ನಿ ಇದೆ ವೆಹಿಕಲ್ ಅಲ್ಲಿ. ಸೊ ಒಳ್ಳೆ ಲೆದರ್ ಸೀಟ್ ಇದೆ. ಸೊ ZLX ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇವತ್ತು 14 ಲಕ್ಷ ಚಿಲ್ಲರೆ ಇದೆ ಶೋರೂಮ್ ಅಲ್ಲಿ ಪ್ರೈಸ್. ಸೊ ನಮ್ಮ ಶೋರೂಮ್ ಅಲ್ಲಿ ಸಿಂಗಲ್ ಓನರ್ ಗಾಡಿ 2015 ಮಾಡಲು ಸರ್. ಎಲ್ಲಿ ಬೇಕಾನ ಚೆಕ್ ಮಾಡ್ಲಿ 6.25 ಲಕ್ಷ ಇದೆ ಸರ್. ಬರೀ 5,80,000 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. 5,80,000 ಲೋನ್ ಬೇಕಾ ಸರ್? 5 ಲಕ್ಷ ಲೋನ್ ಸರ್. 80,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ಬಂಗಾರದಿಂದ ಗಾಡಿ ತಗೊಂಡು. ಹಾಗೆ ಫ್ರೆಂಡ್ಸ್ ಇನ್ನೊಂದು ಶಿಫ್ಟ್ ಒಂದಿದೆ ನೋಡಿ.
ಸರ್ ಇದು ಬಂದು ಸ್ವಿಫ್ಟ್ 2011 ಮಾಡಲು ಪೆಟ್ರೋಲ್ ವೇರಿಯಂಟ್ ಇರ್ತದೆ. ಓಕೆ ಸೊ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ ಕೂಡ ಹಾಕಿದ್ದಾರೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾ. ಸೊ ನ್ಯೂ ಶೇಪ್ 11 ಎಂಡಿಂಗ್ ಅಲ್ಲಿ ನ್ಯೂ ಶೇಪ್ ಬಂದಿದೆ, ಅದೇ ನ್ಯೂ ಶೇಪ್ ಗಾಡಿ ಇದು. ಸೊ ಇದು ವೆಹಿಕಲ್ ಪ್ರೈಸ್ ಅಂತ ಹೇಳಿದ್ರೆ 3,85,000 ಈ ಗಾಡಿ ಕೊಡ್ತೀವಿ. 3,85,000 ಲೋನ್ ಬೇಕಾ ಸರ್? 3 ಲಕ್ಷ ಲೋನು, ಹಾ. 85,000 ಡೌನ್ ಪೇಮೆಂಟ್ ಕೊಡಿ, ಆರಾಮಾಗಿ ತಗೊಂಡೋಗಿ. ಹಾಗೆ ಇದು ಸರ್ ಎಸ್ ಕ್ರಾಸ್. ಸರ್ ಎಸ್ ಕ್ರಾಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್. ಓಕೆ ಅಂದ್ರೆ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಹಾ. ಮತ್ತೆ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ. ಆಟೋಮೆಟಿಕ್ ಮಿರರ್, ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬಂದ್ಬಿಡ್ತದೆ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇಂದ. ಹಾ. ಸೊ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ, ಅದ್ರಲ್ಲೂ ಒಳ್ಳೆ ಮೈಲೇಜ್ ಬರುವಂತದ್ದು. ಎಲ್ಲೇ ಚೆಕ್ ಮಾಡಿದ್ರು 6.5 ಲಕ್ಷ, 6.25 ಲಕ್ಷ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 6,25,000 ಗಾಡಿ ಕೂಡ ರೆಡಿ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 1.25 ಲಕ್ಷ ಡೌನ್ ಪೇಮೆಂಟ್ ತಗೊಂಬಲ್ಲಿ ಆರಾಮಾಗಿ ತಗೊಂಡು. ಹಾಗೆ ಸರ್ I20 ಬಗ್ಗೆ ಹೇಳ್ಬೇಕು. ಸರ್ I20 ಬಗ್ಗೆ ಹೇಳ್ಬೇಕಂದ್ರೆ ಇದು ಸೆಕೆಂಡ್ ಓನರ್ ಆಗಿದೆ. ಹಾ. ಸೊ ಆಸ್ತಾ ಆಪ್ಷನ್ ಅಲ್ಲೂ ಅಂದ್ರೆ Okay, ನಿಮ್ಗೆ okay. ಪುಷ್ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್ ಬರ್ತದೆ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಹಾ ಹಾ ಇನ್ಬಿಲ್ಟ್ ಸಿಸ್ಟಮ್ ತೆಗೆದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್, ಓಕೆ ರಿವರ್ಸ್ ಕ್ಯಾಮೆರಾ ಕೂಡ ಅವೈಲಬಲ್ ಇದೆ, ಕಂಪನಿಯಿಂದ ಅಲೈ ವೀಲ್ ಬರುತ್ತೆ, ಬ್ರಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಹಾ. ಸೊ ವೆಹಿಕಲ್ ಪ್ರೈಸ್ 6 ಏರ್ ಬ್ಯಾಗ್ ಆಗಿರೋದ್ರ ಬರೀ 6,95,000 ಗಾಡಿ ಕೊಟ್ಬಿಡ್ತೀವಿ. 6,95,000. 6,95,000 ಗಾಡಿ ಕೂಡ ರೆಡಿ ಇದೀವಿ ಸರ್. ಸೊ ಲೋನ್ ಆಪ್ಷನ್ ಬೇಕಾ ಸರ್? 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 95,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಓಕೆ ಆರಾಮಾಗಿ 17 ಮಾಡಲು ಆಸ್ತಾ ಆಪ್ಷನ್ ಅಲ್ಲೂ I20 ತಗೊಂಡೋಗ್ಲಿ, ಅದು ಡೀಸೆಲ್ ಗಾಡಿ. ಸರ್ ಸರ್ ಡೀಸೆಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಬಂದ್ಬಿಟ್ಟು 2015 ಮಾಡಲು. ಓಕೆ ಸೊ ಡೀಸೆಲ್ ವೇರಿಯಂಟ್, ಹಾ ಹಾ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ ಸಿಂಗಲ್ ಓನರ್. ಹೌದು ಸರ್. ಸಿಂಗಲ್ ಓನರ್ ಗಾಡಿ, VDI ವೇರಿಯಂಟ್ ಶಿಫ್ಟ್. ಪ್ರೈಸಿಂಗು ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 6,30,000 ಗಾಡಿ ಕೊಟ್ಬಿಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಒಂದು 5,000 ಕಡಿಮೆ ಮಾಡಿ 6,25,000 ಕೊಟ್ಬಿಡ್ತೀನಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 5 ಲಕ್ಷ, 5.25 ಲಕ್ಷ ಲೋನು, ಓಕೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬಲ್ಲಿ ಡೀಸೆಲ್ ಗಾಡಿ ಇವತ್ತು ಬಜಾರಲ್ಲೇ ಸಿಗ್ತಾ ಇಲ್ಲ, ಕೊಡ್ತೀನಿ ಸರ್, ತಗೊಂಡೋಗಿ ಕೇಳಿ. ಇನ್ನೊಂದು ಡೀಸರ್ ಇದೆಯಲ್ಲ ಸರ್ ಸರ್? ಇನ್ನೊಂದು ಡೀಸೆಲ್, ಈಗ ಡೀಸೆಲ್ ಬೇಕಾದವ್ರಿಗೆ ಡೀಸೆಲ್, ಪೆಟ್ರೋಲ್ ಬೇಕಾದವ್ರಿಗೆ ಪೆಟ್ರೋಲ್ ಕೊಡ್ತೀನಿ ಸರ್. ಓಕೆ ಸೊ ಇದು ಬಂದು ಬರೇ 36,000 ಗಾಡಿ ಓಡಿದೆ ಸರ್. ಹಾ ಹಾ ಬರೇ 36,000 ಓಡಿದೆ. ಇದು ಕೂಡ 15 ಮಾಡಲ್ಲೇ. ಸೊ 5,65,000 ಹೇಳ್ತಾ ಇದ್ದೀನಿ. ಓಕೆ 5,55,000 ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಬರೇ 36,000 ಓಡೋದು, ಶೋರೂಮ್ ಅನ್ಟಚ್ ಪೀಸ್ ಇದಂಗಿದೆ, ವೆಹಿಕಲ್ ತುಂಬಾ ಚೆನ್ನಾಗಿದೆ, ಮಾಡ್ಕೊಡ್ತೀನಿ. ಎಷ್ಟು ಹೊಡಿದೆ ಸರ್ ಗಾಡಿ? 36,000 ಓಡಿದೆ. ಬರೀ 36,000. 36,000, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ, ಒಂದು 50,55,000 ಡೌನ್ ಪೇಮೆಂಟ್ ತಗೊಂಡು ತಗೊಂಡೋಗ್ಲಿ. ಫೋಕ್ಸ್ ವ್ಯಾಗನ್ ಅಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರಾ ಪೋಲೋ ಬೇಕು ಅಂತ, ಅದ್ರಲ್ಲೂ GT ಇದೆ ನೋಡಿ. ಸರ್ ಪೋಲೋ GT ಇದು. ಹಾ ಸೊ ಇದು ಬಂದು 2015 ಮಾಡಲು ಡೀಸೆಲ್ ವೇರಿಯಂಟ್, ಅದ್ರಲ್ಲೂ ಓಕೆ ಸೊ ಮ್ಯಾನ್ಯುಯಲ್ ವೆಹಿಕಲ್. ಹಾ ಸೊ ಇವತ್ತೆಲ್ಲ ಇದು ಪೋಲೋ GT ಗೊತ್ತಿರಬೇಕು, ಶೋರೂಮ್ ಪ್ರೈಸ್ 16 ಲಕ್ಷ ಇದೆ. ಹೌದು. ಸೊ ಇವತ್ತು 2015 ಮಾಡಲು ಬರೀ 5.5 ಲಕ್ಷ ಗಾಡಿ ಕೊಡ್ತೀವಿ ಸರ್. ಬರೀ 5.5 ಲಕ್ಷ. ಬರೇ 5.5 ಲಕ್ಷ ಸರ್. 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ, ಅದ್ರ 50,000 ತಗೊಂಬನ್ನಿ ಸರ್. ಹಾ. ಪೋಲೋ GT ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ತಗೊಂಡೋಗಿ ರೆನಾಲ್ಟ್ ಕೈಗರ್ ಇದೆ ನೋಡಿ. ಸರ್. ರೆನಾಲ್ಟ್ ಕಿಗರ್ ಬಗ್ಗೆ ಹೇಳ್ಬೇಕಂದ್ರೆ ಹಾ ಇದು ಬಂದು 2021 ಮಾಡಲು ಓಕೆ ಪೆಟ್ರೋಲ್ ವೇರಿಯಂಟ್, ಹಾ ಹಾ ಬರೇ 32,000 ರನ್ ಆಗಿದೆ ಸರ್ ವೆಹಿಕಲ್. ಬರೇ 32,000 ಓಡಿದೆ. 32,000 ಓಡಿದೆ, ಟಾಪ್ ಎಂಡ್ ಮಾಡಲು ಸರ್ ಇದು. ಸೊ ನೀವು ನೋಡ್ತಾ ಇರೋದು ಪುಷ್ ಬಟನ್ ಸ್ಟಾರ್ಟ್ ಇಂದ A to Z, ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು A to Z ಎಲ್ಲ ಬರುವಂತ ವೆಹಿಕಲ್. ವೆಹಿಕಲ್ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಸೀಟ್ ಕವರ್ ಇರ್ಬೋದು, ಸಕ್ಕತ್ತಾಗಿದೆಯಲ್ಲ ಸರ್? ಸಕ್ಕತ್ತಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೇ 32,000 ಓಡುವಂತ ಗಾಡಿ ಸರ್ ಇದು. ಬರೀ 32,000 ಬರೇ 32,000 ರನ್ ಆಗಿದೆ ಸರ್ ಗಾಡಿ. ಓಕೆ ಓಕೆ ಓಕೆ. ಸೊ ಪ್ರೈಸಿಂಗ್ ವೈಸ್ ಪ್ರೈಸ್ ಬಂದ್ಬಿಟ್ಟು ಬರೇ 7,45,000 ಗಾಡಿ ಕೊಡ್ತಾ ಇದ್ದೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್ ನೋಡೋಣ. ಲೋನ್ ಬೇಕಾ ಸರ್? 7 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಹಾ. ಹೋಗಿ ಸರ್, 45,000 ಟೂ ವೀಲರ್ ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಬರೇ 31,000 ಓಡ್ರೋ ಅಂತ ಟಾಪ್ ಎಂಡ್ ಮಾಡಲು ಅಲೈ ವೀಲ್ ಯಾವ ತರ ಇದೆ ವೆಹಿಕಲ್ ನೋಡಿ ಸರ್, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಕೈಗರು. ಹೌದು ಸರ್. ಫ್ರೆಂಡ್ಸ್ ಮಾರುತಿ ಸುಜುಕಿ ಬಲಿನೋ ಇದೆ ನೋಡಿ. ಸರ್ ಬೊಲೋನೋ ಬಗ್ಗೆ ಹೇಳ್ಬೇಕಂದ್ರೆ ಇದು 2020 ಮಾಡಲು ಸರ್ ಇದು. ಓಕೆ 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 2020 ಮಾಡಲು ಬರೇ 68,000 ರನ್ ಆಗಿದೆ ಸರ್ ವೆಹಿಕಲ್. ಬರೀ 68,000 ಓಡಿದೆ. ಆಲ್ಫಾ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಹಾ 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 ನೋಡ್ತಾ ಇರ್ಬೋದು, ಇಂಟೀರಿಯರ್ ವೈಸ್ ಲೆದರ್ ಸೀಟ್, ಅಪಾಲ್ಸ್ಟ್ರಿ, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್. ಪೆಟ್ರೋಲಾ ಸರ್? ಸರ್ ಪೆಟ್ರೋಲ್ ವೇರಿಯಂಟ್. ಓಕೆ ಸೊ ಇದು ಬಂದ್ಬಿಟ್ಟು 68,000 ವೆಹಿಕಲ್ ರನ್ ಆಗಿದೆ. ಹಾ ವೆಹಿಕಲ್ ಆಲ್ಫಾ ವೇರಿಯಂಟ್ ಆಗಿರೋದು, ಫುಲ್ಲಿ ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಇಂದ A to Z ಎಲ್ಲ ಬರ್ತದೆ. ಸೊ ವೆಹಿಕಲ್ ಪ್ರೈಸ್ ಅಂತ ಹೇಳಿದ್ರೆ ಬರೀ 7,65,000 ಗಾಡಿ ಕೊಡ್ತೀರಿ. ಲೋನ್ ಆಪ್ಷನ್ ಬೇಕು ಅಂದ್ರೆ ಸರ್ ನಿಮ್ಗೆ 6.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀನಿ, ಇಲ್ಲ 7 ಲಕ್ಷವರೆಗೂ ಪ್ರೊಫೈಲ್ ಚೆನ್ನಾಗಿರೋ ಲೋನು. ಓಕೆ ಬರೀ 65,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಹಾ. ಆರಾಮಾಗಿ 2020 ಮಾಡಲು ಬಲನ ತಗೊಂಡೋಗ್ಬೋದು. ಫ್ರೆಂಡ್ಸ್ ಎಕೋ ಸ್ಪೋರ್ಟ್ ಒಂದಿದೆ ನೋಡಿ. ಸರ್ ಇಕೋ ಸ್ಪೋರ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಟೈಟಾನಿಯಂ ಇದು, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, 2014 ಮಾಡಲು. ಹಾ ಬರೀ 70,000 ರನ್ ಆಗಿದೆ ಸರ್ ಗಾಡಿ. ಬರೀ 70,000 ಓಡಿದೆ. 70,000 ಓಡಿದೆ. ಓಕೆ ಓಕೆ ಓಕೆ. ಡೀಸೆಲ್ ಗಾಡಿ ಅಲ್ವಾ ಸರ್? ಡೀಸೆಲ್ ವೇರಿಯಂಟ್, ಹಾ ಹಾ ಅಲೈ ವೀಲ್ ಇದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ. ವೆಹಿಕಲ್ ನೀವು ಇಂಟೀರಿಯರ್ ನೋಡಬಹುದು, ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾ ಹಾ ಏನ್ ಬರುತ್ತೆ ಸರ್ ಫೀಚರ್ಸ್ ಎಲ್ಲ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 5,65,000 ಹೇಳ್ತಾ ಇದ್ದೇವೆ. ಓಕೆ ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಹಾ. ಒಂದ್ 60,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು ಸರ್. ಬರೀ 60,000 ಬರೀ 60,000 ತರಲಿ ಸರ್. ಡೀಸೆಲ್ ವೇರಿಯಂಟ್ ಅದ್ರಲ್ಲೂ ಹಾ ಹಾ ಆರಾಮಾಗಿ ಟಾಪ್ ಎಂಡ್ ಮಾಡಲ್, ಅದ್ರಲ್ಲೂ ಇಕೋ ಸ್ಪೋರ್ಟ್ಸ್ ತಗೊಂಡೋಗ್ಬೋದು. ಹಾಗೆ ನೆಕ್ಸ್ಟ್ ಒನ್ ಬಗ್ಗೆ ಹೇಳ್ಬೇಕು ಸರ್? ಟಾಟಾ ನೆಕ್ಸಾನ್ ಬಗ್ಗೆ ಹೇಳ್ಬೇಕಂದ್ರೆ 2018 ಮಾಡಲು. ಹಾ ಸೊ ಎಕ್ಸಿಟ್ ಪ್ಲಸ್ ಇದು. ಹ್ಮ್ ಇದರಲ್ಲಿ
ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು A to Z ಇದರಲ್ಲಿ ಎಲ್ಲ ಆಪ್ಷನ್ ಫುಲ್ಲಿ ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಸರ್. ಓಕೆ ಓಕೆ ಎಕ್ಸೆಟ್ ಪ್ಲಸ್ ವೇರಿಯಂಟ್ ಮ್ಯಾಗ್ ವೀಲ್ ಅಲಾಯ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ಎಷ್ಟು ಓಡಿದೆ ಅಂದ್ರೆ ಸರ್ ಇದು? ಸರ್ ವೆಹಿಕಲ್ ಬಂದ್ಬಿಟ್ಟು 72,000 ರನ್ ಆಗಿದೆ ಸರ್. 72,000 ಕಿಲೋಮೀಟರ್ ಡ್ರಿವೆನ್ ಆಗಿದೆ. ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 7,95,000 ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 7,80,000 ನಿಮ್ ಇದರಿಂದ ಬಂದ್ರೆ ಆಫರ್ ರೇಟ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? ಪ್ರೊಫೈಲ್ ಚೆನ್ನಾಗಿರೋ ತಗೊಂಬನ್ನಿ, 7,500 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 30,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 30,000 ತಂದ್ರೆ ಬರೇ 30,000, ಅದರಲ್ಲೂ ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್ ಟಾಟಾ ನೆಕ್ಸಾನ್ ಆರಾಮಾಗಿ ಕೊಡ್ತಾ ಇದೀವಿ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ ನೋಡ್ತಾ ಇರ್ಬೋದು, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2016 ಮಾಡಲು. ಸೊ ವೆಹಿಕಲ್ ಡೀಸೆಲ್ VDI ಮಾಡಲ್ ಇದು. ಓಕೆ ಓಕೆ ಸೊ ಇದು 5,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5,500,000 ಗಾಡಿ ಕೊಡ್ತೀವಿ. 5,500,000 ಲಕ್ಷ ಬರೇ 5,500,000 ಲಕ್ಷ ಗಾಡಿ ಕೊಡಕ್ ರೆಡಿ ಇದೀವಿ. ಸೊ ಲೋನ್ ಆಪ್ಷನ್ ಬೇಕಾ ಸರ್? 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಒಂದು 60,000 ಡೌನ್ ಪೇಮೆಂಟ್ ತಗೊಂಬಲ್ಲಿ ತಗೊಂಡೋಗಿ. ಹಾಗೆ ಇನ್ನೊಂದ್ ಸ್ವಲ್ಪ ಲೋ ಜೆಟ್ ಅಲ್ಲಿ ಬೇಕು ಅಂದ್ರೆ ಇನ್ನೊಂದು ಶಿಫ್ಟ್ ಇದೆ ನೋಡಿ. ಹೌದು ಸರ್, ಇದು ಬಂದು 2011 ಮಾಡಲು. ಸಿಂಗಲ್ ಓನರ್ ಇದು ಕೂಡ. ಸಿಂಗಲ್ ಓನರ್ VDI ವೇರಿಯಂಟ್ ಎಲ್ಲ ಹೊಸ ಟೈರ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸ್ ಅಂತ ಹೇಳಿದ್ರೆ ಬರೀ 365 ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಅಂತ ಬಂದ್ರೆ 2.5 ಇಂದ 2.80 ಲೋನ್ ಮಾಡ್ಕೊಡ್ತೀನಿ. ಇನ್ನೊಂದು 60,70,000 ಡೌನ್ ಪೇಮೆಂಟ್ ತಗೊಂಬರ್ಲಿ. 11 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ತಗೊಂಡೋಗಿ. ಇನ್ನೊಂದು ಶಿಫ್ಟ್ ಇದೆಯಲ್ಲ ಸರ್? ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 15 ಮಾಡಲು ಸಿಂಗಲ್ ಓನರ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕ್ಸ್ಕೊಡ್ತೀನಿ ಅಂತ ಕಸ್ಟಮರ್ ಹೇಳಿದ್ದಾರೆ. ಅಲಾಯ್ ವೀಲ್ ಕೂಡ ಇದ್ರಲ್ಲಿ ಬರುತ್ತೆ. ಸೊ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 85,000 ರನ್ ಆಗಿದೆ ಸರ್. 85,000 ಓಡಿದೆ. ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ. ಅದರಲ್ಲೂ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಕೂಡ ಕಸ್ಟಮರ್ ಕೂಡ ಕೊಡ್ತಾರೆ. ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಅಲಾಯ್ ವೀಲ್ ಕೂಡ ಹಾಕೊಡ್ತಾರೆ. ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸಿಂಗಲ್ ಓನರ್ ಎಲ್ಲದಕ್ಕಿಂತ ಹೆಚ್ಚಾಗಿ VDI ವೇರಿಯಂಟ್ ಅಂದ್ರೆ ಡೀಸೆಲ್ ಗಾಡಿ ಬರ್ತದೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 5,45,000 ಹೇಳ್ತಾ ಇದಾರೆ. ಸೊ ನಿಮ್ ಚಾನಲ್ ಇಂದ ನಂಜುಂಡೇಶ್ವರ ಕಾರ್ ಲಿಂಕ್ ಬಂದ್ರೆ ಬರೀ 5,25 ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲೋನ್ ಸರ್. 75,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮ ತಗೊಂಡೋಗ್ಲಿ. ಕ್ವಿಡ್ ಬಗ್ಗೆ ಹೇಳ್ಬೇಕು ಸರ್. ಕ್ವಿಡ್ ಬಗ್ಗೆ ಹೇಳ್ಬೇಕಂದ್ರೆ 2019 ಮಾಡಲು. ಸೊ ಬರೇ 40,000 ಓಡುವಂತ ಗಾಡಿ ಸರ್ ಇದು. ಬರೀ 40,000 ಓಡಿದೆ. ಆಪ್ಷನ್ ಅಲ್ಲೂ ಸಿಂಗಲ್ ಏರ್ ಬ್ಯಾಗ್ ಕೂಡ ವೆಹಿಕಲ್ ಅಲ್ಲಿ ಬರುತ್ತೆ ಸರ್. ಓಕೆ ಓಕೆ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು. ರೆನಾಲ್ಟ್ ಕ್ವಿಡ್ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ಮಾಡಲ್ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಸರ್ ಏನ್ ಹೇಳ್ತಾರೆ? ಪ್ರೈಸ್ ಬಂದ್ಬಿಟ್ಟು ಬರೇ 3,95,000. ಎಲ್ಲಾ ಕಡೆ ಚೆಕ್ ಮಾಡಿ ಸರ್. 2019 ಮಾಡಲು 4,5 ಲಕ್ಷ ಹೇಳ್ತಾರೆ. 3,95 ಗಾಡಿ ಕೊಡ್ತೀನಿ ಸರ್. ಲೋನ್ ಬೇಕಾ ಸರ್? 3.5 ಲೋನ್ ಮಾಡ್ಕೊಡ್ತೀನಿ. 45,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 19 ಮಾಡಲು ಅದರಲ್ಲೂ ಕ್ವಿಡ್ RX ಆಪ್ಷನ್ ಸಿಂಗಲ್ ಏರ್ ಬ್ಯಾಗ್ ಬರೋ ಅಂತ ಗಾಡಿ 45,000 ಡೌನ್ ಪೇಮೆಂಟ್ ಕೊಡ್ತಾ ಇದೀನಿ ಸರ್. ಇನ್ನೊಂದು ಪೋಲೋ ಇದೆಯಲ್ಲ ಸರ್? ಸರ್ ಪೋಲೋ ಹೇಳ್ಬೇಕಂದ್ರೆ 2011 ಮಾಡಲು ಡೀಸೆಲ್. ಸೊ ಕಡಿಮೆ ಬಜೆಟ್ ಅಲ್ಲಿ ನಮ್ ಗಾಡಿ ಬೇಕು ಅನ್ನೋರಿಗೆ ಅದ್ಭುತವಾದ ಗಾಡಿ ಅಂತಾನೆ ಹೇಳ್ಬೋದು. ಸೊ ಬರೇ 3,25,000 ಗಾಡಿ ಕೊಡಕ್ ರೆಡಿ ಇದೀವಿ. 3,25,000 ಲೋನ್ ಬೇಕಾ ಸರ್? 2.5 ಲೋನ್ ಸರ್. ಇದಕ್ಕೂ ಕೂಡ ಬರೇ 75,000 ತರ ಕೇಳಿ ಸರ್. ಅದ್ರಲ್ಲೂ ಡೀಸೆಲ್ ವೇರಿಯಂಟ್ ಗಾಡಿ ತಗೊಂಡು 75,000 ತರಲಿ. ಅದ್ರಲ್ಲೂ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇರ್ಬೋದು. ಇನ್ನೊಂದು ಬ್ರೀಜಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ZA ಆಗ್ಲೇ ನೋಡಿದ್ರೆ ನೀವು. ಇದು ಬಂದು ZA ಪ್ಲಸ್ ಸಿಂಗಲ್ ಓನರ್ ಗಾಡಿ ಸರ್. ಸೊ ಈ ಪ್ಲಸ್ ಅನ್ನೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಪರ್, ಡ್ಯುಯಲ್ ಟೋನ್ ಇನ್ಬಿಲ್ಟ್ ಬಂದಿರ್ತದೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಅಲಾಯ್ ವೀಲ್ ಇದೆ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 65,000 ರನ್ ಆಗಿದೆ. ಅಲ್ಲ ಸರ್, 82,000 ರನ್ ಆಗಿದೆ. 82,000 ಓಡಿದೆ. ZDI ಪ್ಲಸ್ ವೇರಿಯಂಟ್ ಇದು. ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ 8,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8 ಲಕ್ಷ ಗಾಡಿ ಕೊಡ್ತೀವಿ ಸರ್. 8 ಲಕ್ಷನಾ? 8 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ ಆರಾಮಾಗಿ 6.5 ಇಂದ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಸೊ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಲ್ಲಿ ಆರಾಮ ತಗೊಂಡೋಗ್ಲಿ. ಹಾಗೆ ಇನ್ನೊಂದು i20 ಸರ್. ಸರ್ i20 ಹೇಳ್ಬೇಕಂದ್ರೆ 2019 ಮಾಡಲು. ಸೊ ಅದು ಆಸ್ತಾ ವೇರಿಯಂಟ್ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಕಂಪನಿಯಿಂದಾನೆ ಮ್ಯಾಗ್ ವೀಲ್. ಸೊ ಎಕೋಮಾ ಟೈರ್ ಕೂಡ ಇದೆ. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್. ಇಂಟೀರಿಯರ್ ಅಂತ ನೋಡಬಹುದು, ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಅದ್ರಲ್ಲೂ ಡೀಸೆಲ್ ಗಾಡಿ ಸರ್. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರು ಸರ್? ಪ್ರೈಸ್ ಬಂದ್ಬಿಟ್ಟು 8,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ. 8 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಫೈನಲ್ ಕೊಟ್ಬಿಡ್ತೀವಿ. ಒಂದು 50,000 ಒಂದು 80,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಆರಾಮ ತಗೊಂಡು ಹೋಗ್ತೀವಿ. ಹಾಗೆ ಇನ್ನೊಂದು ಪೋಲೋ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಪೋಲೋ ಅಂದ್ರೆ ಇವತ್ತು ಸುರಿಮಳೆನೇ ಇದೆ, ಯಾಕೆಂದ್ರೆ ಇನ್ನೂ ಬರೋದು 2 ಪೋಲೋ ಇದೆ. ಸೊ ಇದು ಬಂದು ಪೆಟ್ರೋಲ್, ಈಗ ತೋರಿಸಿದ್ದೆಲ್ಲ ಡೀಸೆಲ್ ವೇರಿಯಂಟ್. ಸೊ ಇದು ಬಂದು ಪೆಟ್ರೋಲ್ ಆಗಿರೋದ್ರಿಂದ 2016 ಮಾಡಲು ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ಬರೀ 68,000 69,000 ರನ್ ಆಗಿದೆ ಅಷ್ಟೇ ವೆಹಿಕಲ್. ಓಕೆ ಬರೀ 68,000 ಓಡಿದೆ ಅಂತ. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. ಪೆಟ್ರೋಲ್ ಇಂಜಿನ್ ವೆಹಿಕಲ್, ಮೇಂಟೆನೆನ್ಸ್ ಕಡಿಮೆ. ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಇದು 2016 ಮಾಡಲ್ ಗಾಡಿ. ನಾವು 5,65,000 ಹೇಳ್ತಾ ಇದೀವಿ. ಚಾನಲ್ ಇಂದ ಬಂದ್ರೆ 5.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. ಲೋನ್ ಬೇಕಾ ಸರ್? 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 65,000 ಡೌನ್ ಪೇಮೆಂಟ್ ತರಕ್ಕೆ. ಹೌದಾ? ಹಾಗೆ ಅದು ಸರ್ ಡಾಟ್ಸನ್. ಸರ್ ಡಾಟ್ಸನ್ ರೆಡಿಗೋ ಬಂದ್ಬಿಟ್ಟು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಅದು ಸಿಲ್ವರ್ ಕಲರ್ ಸರ್.
Price ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಬರೀ 2,60,000 ಗಾಡಿ ಕೊಡಕ್ ರೆಡಿ ಇದೀವಿ ರೈಟ್ ಏನು ಸರ್. ಸ್ಪೋರ್ಟ್ಸ್ ಸಿಂಗಲ್ ಓನರ್ ಸರ್, ಆಫ್ಟರ್ ಮಾರ್ಕೆಟ್ ಅಲ್ಲಾವಿ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ 2012 ಮಾಡಲು ಸರ್. 3,25,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 3,10,000 ಗಾಡಿ ಕೊಡ್ತೀವಿ ಸರ್. 3,10,000 ಲೋನ್ ಬೇಕಾ ಸರ್? 2.5 ಲೋನ್ ಸರ್. 60,000 ತರಲಿ ಸರ್. 60,000 ತಂದ್ರು ಸಾಕು ಸಾಕು ಸರ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಸೆಲೆರಿಯೋ ಒಂದಿದೆ ನೋಡಿ ಸರ್. ಇದು ಬಂದು 2017 ಮಾಡಲ್ ಓಕೆ ZXi ಪ್ಲಸ್. ಅಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರ್ತದೆ. ಓಕೆ ಸೊ ಇದರಲ್ಲಿ ಕೀ ಸ್ಟಾರ್ಟ್ ಏನೇ, ಬಟನ್ ಸ್ಟಾರ್ಟ್ ಬಿಟ್ಟಿಲ್ಲ. ಸೊ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ AC, ಪವರ್ ಸ್ಟೀರಿಂಗ್, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರ್ತದೆ. ಬರೀ 40,000 ರನ್ ಆಗಿರುವಂತ ಗಾಡಿ ಬರೀ 4,45 ಕೊಡಕ್ ರೆಡಿ ಇದೀವಿ ಸರ್ ನಾವು. ಸರ್ ಪ್ರೈಸ್ 445 ಗೆ ಕೊಡಕ್ ರೆಡಿ ಇದೀವಿ. 45,000 ಡೌನ್ ಪೇಮೆಂಟ್ ತಗೊಂಡ್ಬಂದು 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ.